ಅವನಿಪಸ್ವಾಮಿತ್ವಧರ್ಮವ ಸ್ವವಶಮಾತ್ಯರಿಗಿತ್ತು ತಾಮತ್ತವರ ಮುಖದಲ್ಲಿ ರಾಜಕಾರ್ಯವ ಮಾಡಿಸುವ ತೆರದಿ. ಕವಿಭಿರೀಡಿತ ತನ್ನ ಕಳೆಗಳ ದಿವಿಜ ದಾನವ ಮಾನವರೊಳಿಟ್ಟ ವಿರತ ಗುಣತ್ರಯಜ ಕರ್ಮವ ಮಾಡಿಸುವ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಲಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ದತ್ತ ಸ್ವಾತಂತ್ರ್ಯ ಸಂಧಿ ಪದ್ಯ 4. ಅವನಿಪ ಸ್ವಾಮಿತ್ವ ಧರ್ಮವ ಸ್ವವಶಮಾತ್ಯರಿಗಿತ್ತು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ದತ್ಯ ಸ್ವಾತಂತ್ರ್ಯವೆಂಬ ಸಿದ್ಧಾಂತದಲ್ಲಿ ಅತ್ಯಂತ ಪ್ರಮುಖವಾದ ತತ್ವಾರ್ಥ ಪ್ರಮೇಯವನ್ನು ದೃಷ್ಟಾಂತಪೂರ್ವಕ ಮನ ಮುಟ್ಟುವಂತೆ ತಿಳಿಸುತ್ತಾರೆ. ಸಕಲ ಜೀವರ ಕರ್ತೃತ್ವವು ಈಶಾಧೀನವಾದದ್ದು ಎಂಬ ತತ್ವವನ್ನು ರಾಜ ಭೃತ್ಯರ ದೃಷ್ಟಾಂತದಿಂದ ತಿಳಿಸುತ್ತಾರೆ. ಭೂಮಿಯನ್ನು ಪಾಲಿಸುವ ರಾಜನಿಗೆ ಅವನಿಪನೆಂದು ಹೆಸರು. ಅವನ ಆಡಳಿತಾಧಿಕಾರವು ಅವನ ವಶದಲ್ಲಿದೆ. ಆ ಅಧಿಕಾರವೇ ಸ್ವಾಮಿತ್ವವು. ಅವನ ಸ್ವಾಮಿತ್ವವೆಂಬ ಅಧಿಕಾರವು ರಾಜಾಜ್ಞೆಯ ರೂಪದಲ್ಲಿರುವುದು. ರಾಜನು ತನ್ನ ಅಧೀನದಲ್ಲಿರುವ ಸ್ವಾಮಿತ್ವವೆಂಬ ಧರ್ಮವನ್ನು ತನ್ನ ಮಂತ್ರಿಗಳಿಗೆ ಕೊಟ್ಟು ಅವರ ಮೂಲಕ ರಾಜ್ಯಾಧಿಕಾರ ನಡೆಸುವನು. ತನ್ನ ಅಧೀನದಲ್ಲಿರುವ ಅವರ ಕೈಕೆಳಗೆ ನಗರಾಧಿಕಾರಿಗಳು, ಪುರಾಧಿಕಾರಿಗಳು, ಗ್ರಾಮಾಧಿಕಾರಿಗಳು ಹೀಗೆ ಹಂತ ಹಂತವಾಗಿ ಕಾರ್ಯ ನಿರ್ವಹಣೆ ಮಾಡುವರು. ರಾಜನ ಆಡಳಿತದ ಕಾರ್ಯವ್ಯಾಪ್ತಿಯು ಸ್ವವಶ ಅಧಿಕಾರಿ ವರ್ಗದಲ್ಲಿ ಅವರವರ ಅಂತಸ್ತು ಅಧಿಕಾರಕ್ಕನುಗುಣವಾಗಿ ಇಡಲ್ಪಟ್ಟಿದೆ. ರಾಜಾಜ್ಞೆಯಂತೆ ಅವರು ತಮ್ಮ ತಮ್ಮ ಪಾಲಿನ ಕಾರ್ಯಗಳನ್ನು ನಿರ್ವಹಿಸುವರು. ಇಲ್ಲಿ ಸ್ವಾಮಿತ್ವ ರಾಜನದು, ಅವನ ಅಧೀನತ್ವ ಅಮಾತ್ಯರು ಹಾಗೂ ಇತರ ಅಧಿಕಾರಿಗಳದ್ದು. ಹೀಗೆ ರಾಜ ಭೃತ್ಯ ನ್ಯಾಯದಂತೆ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯು ರಮಾ ಬ್ರಹ್ಮಾದಿ ಜ್ಞಾನಿಗಳಿಂದ ಸಂಸ್ತುಮಾನನು. ಕಮಲದಳಾಯತಾಕ್ಷನು ತನ್ನ ಸ್ವಾತಂತ್ರ್ಯವೆಂಬ ಅಂಶಗಳನ್ನು ಆಯಾಯ ಜೀವರಲ್ಲಿಟ್ಟು ಅವರಂತರ್ಯಾಮಿ ಬಿಂಬಕ್ರಿಯಾದ್ವಾರ ಕಾರ್ಯಗಳನ್ನು ಮಾಡಿಸುತ್ತಿರುವನು. ತನ್ನ ಸನ್ನಿಧಾನ ವಿಶೇಷದಿಂದ ಜೀವರಲ್ಲಿ ಬಿಂಬರೂಪದಿಂದ ಇಟ್ಟಿರುವ ಪ್ರೇರಕ ಶಕ್ತಿಯೇ ಅವನ ಸರ್ವತಂತ್ರ ಸ್ವತಂತ್ರ ಕರ್ತೃತ್ವ ಗುಣವು. ಇದೇ ಅವನ ಕಳೆಗಳು. ಜೀವರು ನೀಚೋಚ್ಛ ಭಾವಯುಕ್ತತೆಯಿಂದ ಅನಾದಿ ನಿತ್ಯರಾಗಿದ್ದಾರೆ. ಅಂತೆಯೇ ಈಶನೂ ಸಹ ಮತ್ತು ಅನಾದಿ ನಿತ್ಯನು. ಪ್ರತಿಬಿಂಬರಾದ ಜೀವರಲ್ಲಿ ಈಶನು ಪ್ರವೇಶಿಸಿ ಬಿಂಬನಾಗಿ ತಾನು ಚೇಷ್ಟಾಪ್ರದನಾಗಿದ್ದು ಪ್ರತಿಬಿಂಬದ ಮೂಲಕ ಆ ಕಾರ್ಯಗಳನ್ನು ಅಭಿವ್ಯಕ್ತಿಗೊಳಿಸುವನು. ಈ ಕ್ರಿಯಾಭಿವ್ಯಕ್ತಿಯು ಆಯಾಯ ಜೀವರ ಸ್ವರೂಪ ಯೋಗ್ಯತೆ, ಅವರನ್ನು ಬಂಧಿಸಿರುವ ಅನಾದಿ ಕರ್ಮಗಳಿಗೆ ಅನುಗುಣವಾಗಿರುವುದು. ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಎಂಬ ಈಶ ದಾಸ ಭಾವದಂತೆ ಸಕಲ ಜೀವರು ಈಶಾಧೀನರು. ಅವನ ಪ್ರೇರಣೆ ಇಲ್ಲದೆ ಜೀವರಲ್ಲಿ ಕ್ರಿಯಾಭಿವ್ಯಕ್ತಿ ಆಗಲು ಸಾಧ್ಯವಿಲ್ಲ. ಅವನು ಪ್ರೇರಕನು, ಜೀವರು ಪ್ರೇರ್ಯರು. ಈಶನು ನಿಯಾಮಕನು, ದಾಸರೆಲ್ಲರೂ ನಿಯಮ್ಯರು. ಇದೇ ಭಾವವನ್ನು ದಾಸಾರ್ಯರು ತಿಳಿಸುತ್ತಾರೆ. ಅನಾದಿ ಕಾಲದಿಂದಲೂ ಜೀವರು ತ್ರಿವಿಧ ವರ್ಗಕ್ಕೆ ಸೇರಿದ್ದಾರೆ. ಮುಕ್ತ ಯೋಗ್ಯ ಚೇತನರಾದ ಸಾತ್ವಿಕರು, ಮಿಶ್ರಗತಿಯನ್ನು ಹೊಂದುವ ನಿತ್ಯ ಸಂಸಾರಿಗಳಾದ ರಾಜಸ ಜೀವರು, ಇವರು ಮಾನವರು. ತಮೋಯೋಗ್ಯರಾದ ನಿತ್ಯ ದುಃಖ ರೂಪವಾದ ಅಂಧ ತಮಸ್ಸೆಂಬ ದುರ್ಗತಿಯನ್ನು ಹೊಂದುವ ತಾಮಸರು, ಇವರು ದಾನವರು. ಹೀಗೆ ದಿವಿಜ, ಮಾನವ, ದಾನವರೆಂಬ ತ್ರಿವಿಧ ಜೀವರಲ್ಲಿ ಬಿಂಬವಾಗಿ ತಾನು ಅನವರತ ಇದ್ದಾನೆ. ತ್ರಿವಿಧ ಜೀವರ ಸ್ವರೂಪ ಯೋಗ್ಯತೆಗನುಗುಣವಾಗಿ ಕರ್ಮಗಳು ಸಾತ್ವಿಕ ಗುಣದಿಂದ ಪುಣ್ಯಕರ್ಮ, ರಜೋಗುಣದಿಂದ ಮಿಶ್ರಕರ್ಮ, ತಮೋಗುಣದಿಂದ ಪಾಪಕರ್ಮ,
ಹೀಗೆ ತ್ರಿವಿಧ ಜೀವರಲ್ಲಿ ಬಿಂಬನಾಗಿದ್ದು ದೇಹಗತ ಇಂದ್ರಿಯಗಳಲ್ಲಿ ಪ್ರಕಾಶತೋ ವ್ಯಾಪ್ತನಾದ ಜೀವನ ದ್ವಾರ ಮಾಡಿಸುವನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ.